ಒತ್ತುವರಿ ಆರೋಪ. ಪೊಲೀಸ್ ಬಂದೋಬಸ್ತ್ನಲ್ಲಿ ಸರ್ವೆ ಕಾರ್ಯ. ಹಲವು ಬಾರಿ ಸರ್ವೆಯಾದರೂ ಮುಗಿಯದ ಸರ್ವೆ ಕಾರ್ಯ. 2 ಬಾರಿ ಅಧಿಕಾರಿಗಳಿಂದ ನಡೆದ ಸರ್ವೆ ಕಾರ್ಯ. ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಮಸ್ತೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 90/7ರ 9.4 ಗುಂಟೆ ಜಮೀನು ಸರ್ವೆ ನಡೆಸಿ ಹದ್ದುಬಸ್ತು ಮಾಡಿಕೊಡುವಂತೆ ಜಂಗಮ ಶೀಗಹಳ್ಳಿ ಜೆಎಂ ದೇವರಾಜ್ ಎಂಬುವರು ಅರ್ಜಿ ಸಲ್ಲಿಸಿದ್ದು, ಇಂದು ಪೊಲೀಸ್ ಬಂದೋಬಸ್ತ್ನಲ್ಲಿ ಸರ್ವೆ ಅಧಿಕಾರಿಗಳು ಸರ್ವೆ ನಡೆಸಿದರು. ಬೆಳಿಗ್ಗೆಯಿಂದ ಆರಂಭಗೊಂಡ ಸರ್ವೆ ಕಾರ್ಯ ಮಧ್ಯಾಹ್ನದವರೆಗೂ ಮುಕ್ತಾಯಗೊಳ್ಳುತ್ತಿದ್ದಂತೆ ಸ್ಥಳೀಯ ಪ್ರಭುದೇವ್ ಎಂಬ ವ್ಯಕ್ತಿ ಸರ್ವೆ ಮಾಡಿರುವುದು ಸರಿಯಾದ ರೀತಿಯಲ್ಲಿ ತಾಳೆ ಬಂದಿಲ್ಲ, ಪುನಃ ಸರ್ವೆ ನಡೆಸಿ ಎಂದು ಪಟ್ಟು ಹಿಡಿದಾಗ ಮತ್ತೆ ಸರ್ವೆ ಮಾಡಲು ಅಧಿಕಾರಿಗಳು ಫೀಲ್ಡ್ಗಿಳಿದರು. ಒತ್ತುವರಿ ಮಾಡಿರುವ ಆರೋಪ. 1 ವರ್ಷಗಳ ಹಿಂದೆ ಕೃಷ್ಣಪ್ಪ ಎಂಬುವರಿಂದ 90/7ರ 9.4 ಗುಂಟೆ ಜಮೀನು ಖರೀದಿ ಮಾಡಿದ್ದು, ಹದ್ದುಬಸ್ತು ಮಾಡಲು ಮುಂದಾದಾಗ ಜಮೀನಿನಲ್ಲಿ ಒತ್ತುವರಿ ಮಾಡಿಕೊಂಡು ಮನೆ ಮತ್ತು ಪಾಯ ನಿರ್ಮಾಣ ಮಾಡಿರುವುದಾಗಿ ಕಂಡುಬಂದಿದೆ. ಬಿಡಿಸಿಕೊಡುವಂತೆ ಸರ್ವೆ ಅಧಿಕಾರಿಗಳಿಗೆ 5 ಬಾರಿ ಅರ್ಜಿ ಸಲ್ಲಿಸಿ ಸರ್ವೆ ಕಾರ್ಯ ಮಾಡಿಸಲಾಗಿದೆ ಎಂದು ಜೆಎಂ ದೇವರಾಜ್ರವರು ಆರೋಪಿಸಿದರು. ಗ್ರಾಮ ಪಂಚಾಯಿತಿಯಿಂದ ದೃಢೀಕರಣ. ಮಸ್ತೇನಹಳ್ಳಿ ಗ್ರಾಮದ ನಿವಾಸಿ ಸಾವಿತ್ರಮ್ಮ ನಿರ್ಮಿಸಿರುವ ಮನೆಯು ತಾಲೂಕು ಭೂಮಾಪಕರು ನೀಡಿರುವ ಸರ್ವೆ ನಕ್ಷೆ ಪ್ರಕಾರ ಸರ್ವೆ ನಂಬರ್ 90/7ರಲ್ಲಿ ಇದೆ ಎಂದು ದೃಢಪಟ್ಟಿದೆ. ಅವರು ನಿರ್ಮಿಸಿರುವ ಮನೆಯ ಜಾಗಕ್ಕೂ ಗ್ರಾಮ ಪಂಚಾಯಿತಿಗೆ ಮನೆ ನಿರ್ಮಿಸಲು ಸಲ್ಲಿಸಿರುವ ದಾಖಲೆಗಳು ತಾಳೆ ಇರುವುದಿಲ್ಲ ಎಂದು ಮಸ್ತೇನಹಳ್ಳಿ ಗ್ರಾಮ ಪಂಚಾಯಿತಿ ದೃಢೀಕರಿಸಿದೆ. ಫಸ್ಟ್ ಆಫ್ ಆಲ್ ಈ ಪಾಯಿಂಟ್ ತೋರಿಸಿಲ್ಲ ಅಂದ್ರಲ್ಲ, ಈ ಪಾಯಿಂಟ್ ಗೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ದೇವರಾಜ್ ಅಂತ ಕಳೆದ 1.5 ವರ್ಷಗಳ ಹಿಂದೆ ಮಸ್ತೇನಹಳ್ಳಿ ಕೃಷ್ಣಪ್ಪನ ಹತ್ರ ನಾನು 90/7 ಸರ್ವೆ ನಂಬರನ್ನು 9.4 ಗುಂಟೆ ಜಮೀನನ್ನು ನಾನು ಖರೀದಿ ಮಾಡಿ ತಗೊಂಡಾಗ ಮತ್ತೆ ನಾನು ಹದ್ದುಬಸ್ಸಿಗೆ ನಾನು ಸರ್ವೆ ಕಟ್ಟಿದಾಗ ಇಲ್ಲಿ ಕೆಲವರು ನನ್ನ ಜಮೀನನ್ನು ಅಕ್ವೈರಿ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಮನೆ ಮತ್ತು ಪಾಯ ಹಾಕ್ಕೊಂಡಿದ್ದಾರೆ. ಹಾಗಾಗಿ ಅದನ್ನು ಬಿಡಿಸ್ಕೊಡ್ಬೇಕು ಅಂತೇಳಿ ನಾನು ಸರ್ವೆ ಆಫೀಸ್ಗೆ ಸುಮಾರು 4ರಿಂದ 5 ಬಾರಿ ನಾನು ಸರ್ವೆ ಅಧಿಕಾರಿಗಳನ್ನು ಕರೆಸಿ ಇಲ್ಲಿ ಸರ್ವೆ ಮಾಡಿಸಿದ್ದೀನಿ. ಸರ್ವೆ ಮಾಡಿದಾಗ ಕೂಡ ನನಗೆ ಸಂಬಂಧಪಟ್ಟಂತಹ ಕೆಲವರು ಪ್ರಭುದೇವ್ ಮತ್ತು ಸಾವಿತ್ರಮ್ಮನವರು ಮತ್ತು ಭಾಗದ ಕೆಲವರು ನನಗೆ ತೊಂದರೆ ಮಾಡಿದ್ರು. ಹಾಗಾಗಿ ನಾವು ಕೂಡ ಶಾಂತಿಯುತವಾಗಿ ಸರ್ಕಾರದ ಆದೇಶದಂತೆಯೇ ನಾವು ಇದುವರೆಗೂ ಕೂಡ ನಡ್ಕೊತ ಬಂದಿದ್ದೀವಿ. ಜೊತೆಗೆ ನಾನು ಮಸ್ತೇನಹಳ್ಳಿ ಪಂಚಾಯಿತಿಗೆ ಅರ್ಜಿಯನ್ನು ಕೊಟ್ಟು ಅವರು ಮನೆಯನ್ನು ಕಟ್ಟಿರೋದು ನಾವು ಸರ್ಕಾರ ಮನೆ ಹಾಕಿದೆ, ನಮಗೆ ಗ್ರಾಮ ಪಂಚಾಯತ್ ದಾಖಲೆ ಕೊಟ್ಟಿದೆ ಅಂತೇಳಿ ಹೇಳಿದಾಗ ನಾನು ಮಾನ್ಯ ಗ್ರಾಮ ಪಂಚಾಯತಿ PDO ಅವರಿಗೆ ಅರ್ಜಿ ಕೊಟ್ಟು ದಾಖಲೆಗಳನ್ನು ತಗೊಂಡೆ. ಅವರ ಒಂದು ದಾಖಲೆಗಳ ಪ್ರಕಾರ ಇವತ್ತು ಅವರೇನು ಹೇಳಿದ್ದಾರೆ, ಇವರು ಸರ್ವೆ ನಂಬರ್ 90/7ರಲ್ಲಿ ಅವರು ಕಟ್ಟಿರೋ ಮನೆ ಇದೆ. ಹಾಗಾಗಿ ಮನೆ ದಾಖಲಾತಿಗಳನ್ನು ಪಂಚಾಯತಿಗೆ ಕೊಟ್ಟಿರೋದಕ್ಕೆ ಮತ್ತು ಮನೆಗೆ ಯಾವುದೇ ರೀತಿಯಾದಂತಹ ತಾಳೆ ಇರುವುದಿಲ್ಲ ಅಂಥೇಳಿ ದಾಖಲೆಗಳನ್ನು ನನಗೀಗಾಗಲೇ ಕೊಟ್ಟಿದ್ದಾರೆ. ಜೊತೆಗೆ ನಾನು ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಇಲ್ಲಿ ಯಾರಿಗೂ ಕೂಡ ತೊಂದರೆ ಮಾಡದಿದ್ದರೂ ಸಹ ಉದ್ದೇಶಪೂರ್ವಕವಾಗಿ ನಮ್ಮ ಮೇಲೆ ಕೇಸ್ಗಳನ್ನು ಸಹ ಮಾಡಿದ್ದಾರೆ. ಹಾಗಾಗಿ ಕೊನೆಯದಾಗಿ ಇವತ್ತು 13ನೇ ತಾರೀಕು ಮತ್ತೆ ನಾವು ಸರ್ವೆ ಆಫೀಸ್ಗೆ ಇದನ್ನು ಕಟ್ಟಿ ಹದ್ದುಬಸ್ಸಿಗೆ ಕಟ್ಟಿ ಇವತ್ತು ಸರ್ವೇಯರ್ಸು ಮತ್ತು ಪೊಲೀಸ್ ಇಲಾಖೆಯವರು ಬಂದು ಇಲ್ಲಿ ಸರ್ವೆಯನ್ನು ಮಾಡಿ ಹದ್ದುಬಸ್ಸನ್ನು ಗುರುತಿಸ್ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ದಾಖಲಾತಿಗಳು ನಮ್ಮಲ್ಲಿ ಒಂದು ಪಿನ್ ಟು ಪಿನ್ ಯಾವುದೇ ರೀತಿಯಾದ ಒಂದು ದಾಖಲೆ ಕೂಡ ನಮ್ಮಲ್ಲಿ ಮಿಸ್ ಆಗಿಲ್ಲ. ಯಾಕಂದರೆ ಇದು ಹದ್ದುಬಸ್ ಆಗಿರೋಂಥ ಜಮೀನು ಹಿಡುವಳಿ ಜಮೀನು, ಸುಮಾರು 100 ವರ್ಷಗಳ ಹಿಂದಿನ ಒಂದು ಜಮೀನಿದು. ಹಾಗಾಗಿ ಮಾನ್ಯ
ಪೊಲೀಸ್ ಇಲಾಖೆಯವರಾಗಿರ್ಬೋದು ಮತ್ತು ಮಾನ್ಯ ತಹಸೀಲ್ದಾರ್ ಅವರಾಗಿರ್ಬೋದು, ಜೊತೆಗೆ DDL ಅವ್ರ ಹತ್ರ ಕೂಡ ನಾವು ಈಗಾಗಲೇ ಮಾತಾಡಿದ್ದೀವಿ. ADL ಅವರು ಒಂದು ಸಮ್ಮುಖದಲ್ಲೂ ಕೂಡ ಒಂದು ಪರಿಶೀಲನೆ ಆಗಿದೆ. ಇಲ್ಲಿಗೆ DYSP ಅವರು ಬಂದಿದ್ದಾರೆ, ಮತ್ತು ತಹಸೀಲ್ದಾರ್ ಅವರು ಬಂದಿದ್ದಾರೆ, ಜೊತೆಗೆ ADL ಅವರು ಬಂದಿದ್ದಾರೆ. ಎಲ್ಲ ಅಧಿಕಾರಿಗಳನ್ನು ಸಹ ಇಲ್ಲಿ ಕರ್ಕೊಬಂದು ನಾವು ಪರಿಶೀಲನೆ ಮಾಡಿಸಿದ್ದೀವಿ. ಈ ಒಂದು ಜಮೀನೇನು ನಾನು ಕ್ರಯ ತಗೊಂಡಿದ್ದೀನಿ, ಇದನ್ನು ಗುರುತಿಸಿ ನನಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತೇಳಿ ನಾನು ಮಾನ್ಯ ತಹಸೀಲ್ದಾರ್ ಅವರಾಗಿರ್ಬೋದು, ಮತ್ತು ಸರ್ವೆ ಇಲಾಖೆ, ಭೂಮಾಪನ ಇಲಾಖೆಯವರು ಮತ್ತು ಪೊಲೀಸ್ ಇಲಾಖೆಯಲ್ಲಿ ವಿನಂತಿಯನ್ನು ಮಾಡ್ತೀನಿ. ಸರ್, ಇವರು ಮನೆ ಕಟ್ಟಿದ್ದಾರೆ. ಮನೆ ಕಟ್ಟಿರೋದು ಸರ್ವೆ ನಂಬರ್ 36 ಅಂತ ಅವ್ರು ಹೇಳ್ತಿದ್ದಾರೆ. 36 ಸರ್ವೆ ನಂಬರ್ ಬಂದು ಈ ಊರಿನ ಒಂದು ಇನಾಮತಿ ಜಮೀನು, ಸರ್ಕಾರಿ ಜಮೀನು. ಅದು ಸರ್ಕಾರಿ ಜಮೀನಲ್ಲಿ ಕಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲ, ದುರಸ್ತಿ ಜಮೀನಲ್ಲಿ ಕಟ್ಟಿದ್ದೀವಿ ಅಂತ ಕಟ್ಟಿದ್ದೀರಿ ಅಂತ ನಾವು ಹೇಳ್ತಾ ಇದ್ದೀವಿ. ಅದಕ್ಕೆ ಪ್ರತಿ ಸಾರಿ ವಾಪಸ್ ಕಳಿಸಿದ್ದಾರೆ, ಪ್ರತಿ ಸಾರಿ ಜಗಳ ಮಾಡಿ ವಾಪಸ್ ಕಳಿಸಿದ್ದಾರೆ. ಈಗ ಕೊನೆಯದಾಗಿ ಇದನ್ನು 5ನೇ ಸಾರಿ ಇವತ್ತು ನಾವು ಸರ್ವೆ ಮಾಡಿಸ್ತಾ ಇದ್ದೀವಿ.